ಕೊಪ್ಪಳ. ನೀವು ನೋಡ್ತಾ ಇದ್ರಿ ಭಾರತ್ ಒನ್ ಕೊಪ್ಪಳ ನ್ಯೂಸ್. ನಾನು ಮಂಜುನಾಥ್ ತೋಟಗೇರ್. ಈ ದಿನದ ವಿಶೇಷ ಸುದ್ದಿ ಏನಂತಂದ್ರೆ, ನಮ್ಮ ಕುಷ್ಟಗಿ ತಾಲೂಕಿನ ಸಮಸ್ತ ವಕೀಲ ಸಮೂಹ ಕೋರ್ಟ್ ಬೈಕಾಟ್ ಮಾಡಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ನೂರಾರು ಜನ ನೋಡ್ತಾ ಇದ್ರಿ, ನೂರಾರು ಜನ ವಕೀಲರು ಇವತ್ತು ಏಕಾಏಕಿ PSI ಅವರಿಗೆ ಭೇಟಿಯಾಗಿ ಒಂದು ದೂರನ್ನ ದಾಖಲಿಸ್ಬೇಕಂತ ಹೋಗಿದ್ರು. ಆಕ್ಚುಲಿ ದಾಖಲಿಸಿದ್ದಾರೆ ಅನ್ಸುತ್ತೆ. ತೋಗಲ್ಕಟ್ಟಿ ಒಂದು ಗ್ರಾಮ, ಒಬ್ಬ ಯುವಕ ವಕೀಲರಿಗೆ ಹಾಗೂ ನ್ಯಾಯಾಧೀಶರಿಗೆ ನಿಂದಿಸಿ ಅವಾಚ್ಯ ಶಬ್ದಗಳಿಂದ ಬೈದು ವಾಟ್ಸಪ್ ಗ್ರೂಪ್ಗಳಲ್ಲಿ ಆಡಿಯೋ ಹರಿಬಿಟ್ಬಿಟ್ಟಿದ್ದಾನೆ. ಸೊ ಅದೇನೋ ಒಂದು ಕೇಸ್ ಇತ್ತಂತೆ, ಅದು ಸಿವಿಲ್ ಮ್ಯಾಟರ್ಗೆ ಸಂಬಂಧಪಟ್ಟಿದ್ದು. ಸೊ ಅಲ್ಲಿಂದ ಏನಾದ್ರು ಮನನೊಂದಿದನೋ ಅಥವಾ ಏನೋ ಒಂದು ಘರ್ಷಣೆ ಇತ್ತು ಅಥವಾ ಏನೋ ಧೃತಿಗೆಟ್ಟಿದ್ದಾನೋ ಏನೋ ಗೊತ್ತಿಲ್ಲ. ಹರಿಬಿಟ್ಟ ನಂತರ ಇಡೀ ವಕೀಲ ಸಮೂಹ ರೊಚ್ಚಿಗೆದ್ದು ಕೋರ್ಟನ್ನು ಬೈಕಾಟ್ ಮಾಡಿ ನೇರವಾಗಿ ಕುಷ್ಟಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಅಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಹನುಮಂತಪ್ಪ ತಳವಾರ್ ಅವರ PSI ಅವರ ಸಮ್ಮುಖದಲ್ಲಿ ಈ ಕ್ಷಣಕ್ಕೆ ಆ ವ್ಯಕ್ತಿ ಬಂಧನ ಆಗದೇ ಇದ್ರೆ ನಾವು ಕೋರ್ಟ್ ಬೈಕಾಟ್ ಮುಂದುವರಿಸ್ತೇವೆ, ಜೊತೆಗೆ ಇಲ್ಲಿ ಧರಣಿ ಕುತ್ಕೋತೀವಿ ಅಂತ ತಾಕೀತ್ ಮಾಡ್ತಾ ಇದ್ದಾರೆ. ನೋಡ್ಕೊಂಡು ಬರ್ರಿ ವಕೀಲ ಸಂಘದ ಅಧ್ಯಕ್ಷರು ಏನ್ ಹೇಳಿದಾರೆ ಕೇಳ್ಕೊಂಡು. ಒಬ್ಬ ವ್ಯಕ್ತಿ ಇಡೀ ವಕೀಲರ ಸಮೂಹನ ಮತ್ತು ನ್ಯಾಯಾಧೀಶರನ್ನ ಬೇದಿದ್ದಾನೆ. ಆ ಒಂದು ಯಾವ್ದು ಕೇಸ್ ಐತಿ ಯಾವ್ದು ಅಂತ ಕೂಡ ನಮ್ಗೆ ಗೊತ್ತಿಲ್ಲ. ಆದ್ರೆ ಅವೇನೈತೆ ಒಂದು ಈಗ ಪಾರ್ಟಿಷನ್ ಸೂಟ್ ಐತೆ ಅಂತ ಕೋರ್ಟ್ನಲ್ಲಿ, ಇದ್ರಾಗ ಒಂದು ಸಮನ್ಸ್ ಹೋಗಿದೆ ಅಂತ. ಸಮನ್ಸ್ ಓದ್ಕನ ಅವನೇನೈತೆ ವಕೀಲ್ ಸುಳ ಮಕ್ಕಳ ಹಂಗ ಹಿಂಗ ಅಂತಂದು ಎಲ್ಲ ಸಾಹೇಬ್ರನ್ನು ಬೇದಾನ, ಜಜಸ್ನ ಬೇದಾನ, ವಕೀಲರನ್ನು ಬೇದಾನ. ಬೈದೈತೆ ನಾನೇ ಸುಪ್ರೀಂ ಕೋರ್ಟು, ನನಗೆ ಯಾವ ವಕೀಲರ ಸಂಬಂಧ ಇಲ್ಲ, ಜಜಸ್ ಸಂಬಂಧ ಇಲ್ಲ. ನಾನು ಏನು ನೋಟಿಸ್ ಸಮನ್ಸ್ ಯಾವನ್ ಕೊಟ್ಟ ಅವನ ನನ್ನ ಮನೆಗೆ ಬರ್ಬೇಕು, ನಾನು ಬರಂಗಿಲ್ಲ, ಕೋಟಿ ಬರಂಗಿಲ್ಲ, ಕುಷ್ಟಿಗೆ ಬರಂಗಿಲ್ಲ, ಕೊಟ್ಟ ಮೊದ್ಲು ಬಂದು ಅಂತ ಇದನ್ನ ತಗೊಂಡವ್ರಿ ಅಂತೇಳಿ 2 ಆಡಿಯೋ ಮಾಡಿ ಅದ್ರಾಗ ಇನ್ನೂ ಸಾಕಷ್ಟು ಅವಾಚ್ಯ ಶಬ್ದಗಳಿಂದ ಬೈದು 2 ಆಡಿಯೋ ಮಾಡಿ ಐತೆ ಗ್ರೂಪಿಗೆ ಇದಕ್ಕೆ ಬಿಟ್ಟಾನ, ವಾಟ್ಸಪ್ ಗ್ರೂಪಿಗೆ ಬಿಟ್ಟಾನ. ಅದನ್ನ ಐತೆ ನಿನ್ನೆ ನಮ್ಮ ಗಮನಕ್ಕೆ ಬಂತು. ಮತ್ತು ಅದನ್ನ ನಾವು ಮತ್ತೆ ಡಿಲೀಟ್ ಮಾಡ್ಬೋದು ಅಂತೇಳಿ ಅದನ್ನ CD ಮತ್ತು ಪೆನ್ಡ್ರೈವ್ ಇದು ಮಾಡ್ಕೊಂಡು ನಿನ್ನೆ ನಾನು PSI ಸಾಹೇಬ್ರಿಗೆ ಹೇಳಿದೆ, ಸರ್ ಹಿಂಗೈತೆ ಒಬ್ಬ ಇದು ಮಾಡ್ಯಾನ ಅಂತಂದು ಅವ್ರಿಗೇನು ಹಾಕಿದ್ದೆ. ಇಲ್ಲ ವಕೀಲರ ಬಗ್ಗೆ ಮತ್ತು ನ್ಯಾಯಾಧೀಶರ ಬಗ್ಗೆ ಸಾಕಷ್ಟು ಅವಾಚ್ಯವಾಗಿ ಬೈದಾನ ಅಂತೇಳಿ ಹೇಳಿದ್ದೆ. ಆಯ್ತು ರೀ, ನಾನು ಬೆಳಗ್ಗೆ ನೀವು ಕಂಪ್ಲೇಂಟ್ ಕೊಡ್ರಿ, ನೀವು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು. ಅದಕ್ಕಾಗಿ ನಾವು ಇವತ್ತು ಮೀಟಿಂಗ್ ಮಾಡಿ, ಅದೇನು ಗೊತ್ತಿಲ್ಲ. ಅವ್ನು ಅದು ಸಿವಿಲ್ ಕೇಸ್ ಇನ್ನೂ ಈಗಿದೆ ಅಂತ ಪೆಂಡಿಂಗ್, ಅದ್ರದಾಗ ಸಮನ್ಸ್ ಹೋಗಿದೆ ಅಂತ. ಅವ್ನು ಸಮನ್ಸ್ ಮುಟ್ಟಿ ಅದೇನು ಕುಡಿದ್ಬೇದಾನೆ ಅಲ್ಲ, ಅದು ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ವಿಡಿಯೋದಾಗ ಬಂದದ, ಅದು ಇದ್ರೊಳಗೆ ಬಂದಿಲ್ಲ, ಆಡಿಯೋ ಬಂದಿಲ್ಲ. ಆಡಿಯೋ ಬಂದ್ರಿಂದ ನಾವು ಕುಡಿದ್ನ ಹೆಂಗಂತ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಇದು ನಮ್ಗೆ ಮುಖಾಮುಖಿ ಆದದ್ದಲ್ಲ, ಆಡಿಯೋದಾಗ ಬಂದದ್ದು. ಆಮೇಲೆ ವಕೀಲರ ಸಂಘಕ್ಕೆ ಮತ್ತು ನ್ಯಾಯಾಧೀಶ ನಿಂದನೆ ಮಾಡಿ ಹೌದು ಅರೆಸ್ಟ್ ಮಾಡ್ಕೊಂಡ್ ಬರತನೂ ನಾವೇನೈತೆ ನಾವು ಕಂಪ್ಲೇಂಟ್ ಕೊಡ್ತೀವಿ. ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡ್ಕೊಂಡ್ ಬರತನೂ ಇಲ್ಲೇ ಕೊಡ್ತೀವಿ. ನಾವು ಅಲ್ಲಿವರೆಗೆ ಏನದ ಮುಂದುವರಿಸ್ತೀವಿ ಬೈಕಾಟ್. ನೋಡಿದ್ರಲ್ಲ, ಸಂವಿಧಾನಾತ್ಮಕವಾಗಿ ಕೆಲವೊಂದು ನಿಷೇಧಿತ ಪದಗಳನ್ನು ನಾವು ಎಲ್ಲಂದ್ರಲ್ಲಿ ಹರಿಬಿಡಬಾರ್ದು ಅಂತಕ್ಕಂಥದ್ದು ಇವತ್ತು ಕಲಿಬೇಕಾಗಿರೋ ಪಾಠ. ತನ್ನ ಕೇಸ್ ಏನೇ ಇರಲಿ, ಯಾರೇ ವಕೀಲರು ಹ್ಯಾಂಡಲ್ ಮಾಡ್ತಾ ಇರಲಿ ಅಥವಾ ಆದೇಶ ಏನೇ ಬರ್ತಾ ಇರಲಿ, ಅಥವಾ ಒಂದು ಸ್ವಲ್ಪ ಸಮಾಧಾನದ ನಿದ್ದು ಬಿಟ್ಟಿದ್ದಿದ್ರೆ ಮುಂದೆ ಏನಾಗ್ತಿತ್ತು ಅದು. ಸೊ ಏಕಾಏಕಿ ಮನಸ್ಸಿಗೆ ತೆಗೆದುಕೊಂಡು ಬಿಟ್ಟು ಈ ರೀತಿಯಾಗಿ ಕುಡಿದಿದ್ನೋ ಏನೋ ಯಾರಿಗೂ ಗೊತ್ತು. ಆಡಿಯೋದಲ್ಲಿ ಮಾತಾಡಿ ಹರಿಬಿಡೋದು ಇದೆಯಲ್ಲ, ನಿಜಕ್ಕೂ ಇದು ಒಂದು ರೀತಿ ಹೆಂಗಂತಂದರೆ ಒಂಥರ ಬೇರೆ ಸಂದೇಶನ ಕೊಟ್ಟಂಗಿರುತ್ತೆ ಸಮಾಜಕ್ಕೆ ಅಂತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ.